शुभोदय मेरे प्यारे बच्चों। सबको महिला समाज ऑनलाइन क्लास के लिए स्वागत है। कक्षा चौथी, विषय हिंदी, पाठ 5, चूहों की बारात। चूहों की बारात। सुनिए बच्चों, बारात के बारे में जानेंगे। शेर की बारात, कद्दू की बारात, दुल्हा और दुल्हन की बारात, भगवान की बारात, मेंढक की बारात, इसी तरह चूहों की बारात इस कविता के बारे में जानेंगे। इस कविता में कठिन शब्द का अर्थ देखिए बच्चों। ऐंठा, अकड़ा हुआ, falsely proud, पंडित, पूजा बताने वाला, priest, संवरी, सजी, डेकोरेटेड, दावत, भोज, फीस्ट, आनंद, खुशी, डिलेट, ढंग, तरीका, मैनर। हाँ, कविता देखिए बच्चों। चूहों की बारात। चूहा माने क्या है बच्चों? रैट्स। बारात का मतलब ಪ್ರೊಸೆಷನ್, ಮೆರವಣಿಗೆ ಅಂತ. ಈ ಇಲಿಗಳ ಮೆರವಣಿಗೆ. यह चूहों की है बारात, चूहे बने बाराती आज, कोई पगड़ी बांधे ऐंठा, कोई पंडित जी बन बैठा, कोई अकड़े जोधपुरी में, तो कोई प्रसन्न धोती में, दूल्हा राजा नन्हा सा है, मोर मुकुट पहने बैठा है, दुल्हन भी छोटी प्यारी सी, लहंगे चोली में संवर सी, ढोल नगाड़े भी बजते हैं, शहनाई भी गूंज रही है, नए नए पकवान बने हैं, सब दावत खाने बैठे हैं, सबके चेहरों पर आनंद, वाह यही शादी का ढंग। हाँ देखिए बच्चों, यह चूहों की है बारात। बारात मतलब क्या है? प्रोसेशन। लिखिए बच्चों किताब में, चूहे बने बाराती आज। चूहे माने रैट्स, ओके। बारात माने ಪ್ರೊಸೆಷನ್, ಬರಾತಿ ಮ್ಯಾರೇಜ್ ಪಾರ್ಟಿ ಅಥವಾ ದಿಬ್ಬಣ ಅಂತ ಹೇಳ್ತೀವಿ. ಬರಾತಿ ಮ್ಯಾರೇಜ್ ಪಾರ್ಟಿ ದಿಬ್ಬಣ. यह चूहों की है बारात, ಚೂಹೆ ಬನೆ ಬರಾತಿ ಆಜ್. ಇದು ಇಲೆಗಳ ಒಂದು ಮೆರವಣಿಗೆ ಮತ್ತು ಒಂದು ಪಾರ್ಟಿ. ಅಂದರೆ ಈ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಒಂದು ಗಂಡು ಹೆಣ್ಣು ಎಲ್ಲ ದಿಬ್ಬಣ ಹೋಗ್ತಾರಲ್ಲ, ಹೆಣ್ಣು ಚೌಟ್ರಿಗೆ ಹೊರಟೋಗಿರ್ತಾರೆ, ಗಂಡು ಬರಬೇಕಾದ್ರೆ ಒಂದು ದಿಬ್ಬಣ ಇಳಿತಾರೆ ಆ ಒಂದು ಚೌಟ್ರಿಗೆ. ಹೆಣ್ಣಿನ ಕಡೆಯವ್ರು ಮದುವೆ ಯಾರು ಮಾಡಿಕೊಡ್ತಾರೆ ಅವ್ರು ಬೇಗನೆ ಹೋಗ್ತಾರೆ, ಬೆಳಗ್ಗೆ ಹೊರಟು ಬಿಡ್ತಾರೆ. ಆದರೆ ಗಂಡಿನ ಕಡೆಯವರು ಸಂಜೆ ಬರ್ತಾರಲ್ಲ, ಆವಾಗ ಅವ್ರ ಕಡೆ ನೆಂಟರೆಲ್ಲ ಅವರು ರಿಲೇಷನ್ಸ್ ಎಲ್ಲ ಬಂದು ಎಲ್ಲ ಸೇರಿ ಆವಾಗ ಚೌಟ್ರಿಗೆ ಗಂಡನ ಕರ್ಕೊಂಡು ಬರ್ತಾರೆ. ಅದನ್ನು ದಿಬ್ಬಣ ಅಂತ ಹೇಳ್ತೀವಿ. ಈ ರೀತಿ ಈ ಒಂದು ಇಲಿಗಳ ದಿಬ್ಬಣ ಬರ್ತಾ ಇದೆ ಅಲ್ಲಿ. ಕೋಯಿ ಪಗಡಿ ಬಾಂಧೆ ಐಂಟಾ. कोई पगड़ी, पगड़ी मतलब क्या है बच्चों? पेटा, टर्बन. पगड़ी मतलब ये टर्बन.
ಬಾಂದೆ ಐಂಟ. ಐಂಟ ಮತ್ಲಬ್ ಅಂಕುಡೊಂಕಾಗಿರುತ್ತೆ. ಈ ಒಂದು ಪೇಟ ಕಟ್ಟಿರೋದು ಅಂಕುಡೊಂಕಾಗಿ ಇರುತ್ತೆ. ಪಗಡಿ ಪೇಟ ಅಂದರೆ ಟರ್ಬನ್ ಅಂತ ಹೇಳ್ತೀವಿ. ಕೋಯಿ ಪಂಡಿತ್ಜಿ ಬನ್ ಬೈಠ. ನೋಡಿ, ಒಂದು ಮದುವೆ ಮಾಡಿಸ್ಬೇಕಾದ್ರೆ ಪಂಡಿತ್ಜಿ ಕೂಡ ಇರಬೇಕಂದ್ರೆ ಪುರೋಹಿತರು ಅಂತ ಹೇಳ್ತಾರಲ್ಲ, ಅವರನ್ನು ಪಂಡಿತ್ಜಿ ಅಂತ ಹೇಳ್ತೀವಿ. ಈ ಒಂದು ಪುರೋಹಿತರು ಕೂಡ ಕೂತಿದ್ದಾರೆ ಅಲ್ಲಿ. ನೋಡಿ, ಇಲ್ಲಿ ಮದುವೆ ಮಾಡಿಸ್ತಾ ಇದ್ದಾರೆ ನೋಡಿ ಪುರೋಹಿತರೆಲ್ಲ ಕೂತ್ಕೊಂಡು. ರೈಟ್ ಸೈಡು ಪಿಕ್ಚರ್ ಇದೆ ನೋಡಿ ಮಕ್ಕಳೇ, चित्र देखिए। ये पंडित जी है, पंडित जी के सामने यज्ञ है और उसके पास एक दुल्हा और दुल्हन दोनों भी बैठ रहे हैं। देखिए, कोई पगड़ी बांधे ऐंಟ ಅಂದರೆ ಈ ಒಂದು ಕೆಲವರೆಲ್ಲ ಪೇಟ ಕಟ್ಕೊಂಡು ಕೂತಿದ್ದಾರೆ. ಕೋಯಿ ಪಂಡಿತ್ಜಿ ಬನ್ ಬೈಟ, ಅಲ್ಲಿ ಪಂಡಿತ್ಜಿ ಕೂಡ ಕೂತಿದ್ದಾರೆ. ಕೋಯಿ ಆ ಕಡೆ ಜೋಧ್ಪುರಿ ಮೇ, ಕೋಯಿ ಆ ಕಡೆ ಜೋಧ್ಪುರಿ ಮೇ. ನೋಡಿ, ಇಲ್ಲಿ ಜೋಧ್ಪುರಿ ಆ ಕಡೆ ಅಂದರೆ ಒಬ್ಬ ಮನುಷ್ಯ ಅಲ್ಲಿ ಚೇರ್ ಮೇಲೆ ನೋಡಿ ಅಲ್ಲಿ ಕೂತಿದ್ದಾರೆ. ಹಿಂದಗಡೆ ಸೋಫಾ ಮೇಲೆ ಗರ್ವದಿಂದ ಕೂತಿದ್ದಾರೆ ಒಬ್ಬ ಶೂರ. ಆ ಕಡೆ ಗರ್ವ್. ಓಕೆ, ಕೋಯಿ ಆ ಕಡೆ ಜೋಧ್ಪುರಿ ಮೇ, ಆ ಒಂದು ಗರ್ವದಿಂದ ಅಲ್ಲ ಒಬ್ಬ ಶೂರ ಕೂತಿದ್ದಾನೆ. ತೋ ಕೋಯಿ ಪ್ರಸನ್ನ ಧೋತಿ ಮೇ, ಕೋಯಿ ಪ್ರಸನ್ನ ಧೋತಿ ಮೇ. ಧೋತಿ ಮತ್ಲಬ್ ಕ್ಯಾ ಹೈ? ಧೋತಿ. ಅವಾಗ ಕಚ್ಚ ಪಂಚೆ ಹುಟ್ಟಿದಾರಲ್ಲ, ಅದನ್ನು ಧೋತಿ ಅಂತ ಕರಿತೀವಿ. ಪ್ರಸನ್ನ ಅಂದರೆ ಜಾಯ್, ಹ್ಯಾಪಿ ಅಂತ. ಆತ ಒಂದು ಧೋತಿ ಉಟ್ಕೊಂಡು ಗರ್ವದಿಂದ ಶೂರನಾಗಿ ಕೂತಿದ್ದಾನೆ. ನೋಡಿ ಈ ಪಿಕ್ಚರಲ್ಲಿ ನೋಡಿ, ಫಸ್ಟ್ ಪಿಕ್ಚರಲ್ಲಿ ಕೂತಿರೋದವನು ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡು ಧೋತಿ ಕಟ್ಕೊಂಡು ಕೂತಿದ್ದಾನೆ. ಒಂದು ಗಡ್ಡದ ಮೇಲೆ ಕೈ ಇಟ್ಕೊಂಡು ಗರ್ವದಿಂದ ಶೂರನಾಗಿ ಕೂತಿದ್ದಾನೆ ಆತ. ಅರ್ಥ ಆಯ್ತಾ ಮಕ್ಕಳೇ ಇದು? ಓಕೆ. ದುಲ್ಹಾ ರಾಜ ನನ್ಹಾ ಸಾ ಹೈ. ದುಲ್ಹಾ ಮತ್ಲಬ್ ಕ್ಯಾ ಹೈ? ಬ್ರೈಡ್ ಗ್ರೂಮ್, ವರ ಅಂತ ಹೇಳ್ತೀವಲ್ಲ, ಮದುವೆ ಗಂಡು ಅಂತ ಹೇಳ್ತೀವಲ್ಲ, ಅದನ್ನು ದುಲ್ಹಾ ರಾಜ ಅಂತ ಕರಿತೀವಿ. ಬ್ರೈಡ್ ಗ್ರೂಮ್. ನನ್ಹಾ ಸಾ ಹೈ, ಅವನು ಪುಟ್ಟದಾಗಿದ್ದಾನೆ. ಆ ಒಂದು ಮದುವೆ ಗಂಡು, ಇಲಿಗಳ ಮದುವೆ ಇದು. ಅರ್ಥ ಆಯ್ತಾ ಮಕ್ಕಳೇ? ಬ್ರೈಡ್ ಗ್ರೂಮ್. ದುಲ್ಹಾ ರಾಜ ನನ್ಹಾ ಸಾ ಹೈ, ಮೋರ್ ಮುಕುಟ್ ಪಹನೆ ಬೈಠ ಹೈ. ಮೋರ್ ಮುಕುಟ್, ಮೋರ್ ಮನೆ ಪೀಕಾಕ್, ಮುಕುಟ್ ಕ್ರೌನ್. ಈ ಒಂದು ಪೀಕಾಕ್ ಕ್ರೌನನ್ನು ಧರಿಸಿದ್ದಾನೆ ಯಾರ? ಮದುವೆ ಗಂಡು, ವರ. ಓಕೆ, ನೋಡಿ ಇಲ್ಲಿ ಬ್ಲೂ ಶರ್ಟ್ ಹಾಕ್ಕೊಂಡು ಒಂದು ಪೀಕಾಕ್ ಪೇಟನ್ನು ಕಟ್ಕೊಂಡು ಕೂತಿದ್ದಾನೆ. ನೋಡಿ ಇಲ್ಲಿ ಮದುವೆ ಗಂಡು ಕೂತಿರೋದು ನೋಡಿ. ದುಲ್ಹಾ ರಾಜ ನನ್ಹಾ ಸಾ ಹೈ, ಮೋರ್ ಮುಕುಟ್ ಪಹನೆ ಬೈಠಾ ಹೈ. ಈ ಒಂದು ಪೀಕಾಕ್ ಕಿರೀಟನ ಧರಿಸ್ಕೊಂಡು ಕೂತಿದ್ದಾನೆ ಯಾರು? ಮದುವೆ ಗಂಡು, ದುಲ್ಹಾ ರಾಜ. ನನ್ಹಾ ಸಾ, ಪುಟ್ಟದಾಗಿದ್ದಾನೆ. ಅರ್ಥ ಆಯ್ತಾ ಮಕ್ಕಳೇ? ಪಿಕ್ಚರ್ ನೋಡಿ, ಫಸ್ಟ್ ಪಿಕ್ಚರಲ್ಲಿ ಮದುವೆ ಗಂಡು ಹೆಣ್ಣು ಇದ್ದಾರೆ, ಮತ್ತು ಪುರೋಹಿತನೂ ಇದ್ದಾನೆ, ಮತ್ತು ಗರ್ವದಿಂದ ಕೂತ್ಕೊಂಡಿದ್ದಾನೆ ಒಬ್ಬ ಯಾರು? ಒಬ್ಬ ಶೂರ ಗರ್ವದಿಂದ ಕೂತ್ಕೊಂಡಿದ್ದಾನೆ. ಅವನು ಧೋತಿ ಪಂಚೆನ ಉಟ್ಕೊಂಡಿದ್ದಾನೆ. ಮತ್ತು ಈ ಕಡೆ ನೋಡಿ ಮದುವೆ ಹೆಣ್ಣು ಗಂಡು ಎಲ್ಲ ಇದ್ದಾರೆ, ಮತ್ತು ಪುರೋಹಿತರು ಕೂಡ ಇದ್ದಾರೆ. ಪುರೋಹಿತರು ಮದುವೆ ಮಾಡಿಸ್ತಾ ಇದ್ದಾರೆ ಇದರಲ್ಲಿ. ಅರ್ಥ ಆಯ್ತು ಮಕ್ಕಳೇ? ಯಹ ಚೂಹೋಂ ಕಿ ಹೈ ಬಾರಾತ್, ಚೂಹೆ ಬನೆ ಬರಾತಿ ಆಜ್. ಕೋಯಿ ಪಗಡಿ ಬಾಂಧೆ ಐಂಟ, ಕೋಯಿ पंडित जी बन बैठा. कोई अकड़े जोधपुरी में तो कोई प्रसन्न धोती में. दूल्हा राजा नन्हा सा है, मोर मुकुट पहने बैठा है. दूल्हा राजा मोर मुकुट पहनकर बैठ रहा है. मालूम हुआ बच्चों किसकी बारात निकली है? चूहों की बारात निकली है. दुल्हे राजा ने क्या पहना है? दुल्हे राजा ने मोर मुकुट पहना है. मालूम हुआ बच्चों? दुल्हा राजा मोर मुकुट पहना है.
दुल्हन भी छोटी प्यारी सी, लहंगे चोली में संवरसी, ढोल नगाड़े भी बजते हैं, शहनाई भी गूंज रही है, नए नए पकवान बने हैं, सब दावत खाने बैठे हैं, सबके चेहरों पर आनंद, वाह यही शादी का ढंग। देखिए, दुल्हा दुल्हा राजा नन्हा सा है, मोर मुकुट पहने बैठा है। दुल्हा राजा मोर मुकुट पहना है, और दुल्हन भी छोटी प्यारी सी, दुल्हन भी छोटी प्यारी सी, लहंगे चोली में संवरिसी। दुल्हन मतलब ಬ್ರೈಡ್ ಅಂದರೆ ವಧು ಅಂತ ಹೇಳ್ತೀವಿ. ದುಲ್ಹಾ ರಾಜ, ದುಲ್ಹಾ ಅಂತಂದರೆ ಬ್ರೈಡ್ ಗ್ರೂಮ್ ಅಂದರೆ ಮದುವೆ ಗಂಡು, ದುಲ್ಹನ್ ಅಂದರೆ ಬ್ರೈಡ್ ಅಂದರೆ ವಧು ಅಂದರೆ ಮದುವೆ ಹೆಣ್ಣು ಅಂತ. ಚೋಟಿ ಪ್ಯಾರೀಸಿ, ಚಿಕ್ಕದಾಗಿ ಮುದ್ದಾಗಿ ಇದ್ದಾಳೆ. ಯಾರು? ದುಲ್ಹನ್ ಅಂದರೆ ಬ್ರೈಡ್, ಮದುವೆ ಹೆಣ್ಣು, ವಧು ಅಂತ ಕರಿತೀವಿ. ಹುಡುಗನಾದರೆ ವರ ಅಂತೀವಿ, ಹುಡುಗಿನಾದರೆ ವಧು ಅಂತ ಕರಿತೀವಿ. दुल्हन ब्राइड भी छोटी प्यारी सी है. ಮಾಲು ಹುವಾ ಬಚ್ಚೋ, ಈ ಹುಡುಗಿ ಕೂಡ ಮುದ್ದಾಗಿದ್ದಾಳೆ. ಲಹಂಗೆ ಚೋಲಿ ಮೇ ಸಂವರಿಸಿ, ಲಹಂಗೆ ಲಹಂಗೆ ಮತ್ಲಬ್ ಸ್ಕರ್ಟ್ ನೋಡಿ, ಸ್ಕರ್ಟ್ ಹಾಕ್ಕೊಂಡು ಕೂತಿದ್ದಾಳೆ ಮದುವೆ ಹೆಣ್ಣು. ಚೋಲಿ ಚೋಲಿ ಮತ್ಲಬ್ ಬ್ಲೌಸು, ಒಂದು ಸ್ಕರ್ಟು ಮತ್ತು ಬ್ಲೌಸನ್ನು ಹಾಕ್ಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಅಲಂಕಾರ ಮಾಡಿಕೊಂಡು ಕೂತಿದ್ದಾಳೆ. ನೋಡಿ ಇಲ್ಲಿ ಪಿಂಕ್ ಕಲರು ಸ್ಕರ್ಟು ಮತ್ತು ಬ್ಲೌಸ್ ಹಾಕ್ಕೊಂಡು ಕೂತಿದ್ದಾಳೆ. ಯಾರೋ? ದುಲ್ಹನ್. ದುಲ್ಹನ್ ಬಿ ಚೋಟಿ ಪ್ಯಾರಿ ಸಿ, ಲಹಂಗೆ ಚೋಲಿಂಬೆ ಸಂವರಿಸಿ. ಅಂದರೆ ಈ ಒಂದು ಏನು ಬ್ರೈಡು ಅಂದರೆ ಮದುವೆ ಹೆಣ್ಣು ಕೂಡ ನೋಡಲಿಕ್ಕೆ ಬಹಳ ಮುದ್ದಾಗಿದ್ದಾಳೆ, ಪುಟ್ಟದಾಗಿ. ಅವಳು ಒಂದು ಪಿಂಕ್ ಕಲರ್ ಒಂದು ಸ್ಕರ್ಟನ್ನು ಮತ್ತು ಬ್ಲೌಸನ್ನು ಧರಿಸ್ಕೊಂಡಿದ್ದಾಳೆ. ಡೋಲು ನಗಾಡೆ ಬಿ ಬಜತೆ ಹೈ. ಡೋಲು ನಗಾಡೆ, ಡೋಲ್ ಮತ್ಲಬ್ ಡ್ರಮ್. ಓಕೆ, ನೋಡಿ ಅಲ್ಲಿ ಡ್ರಮ್ ಬಾರಿಸ್ತಾ ಇದ್ದಾರೆ. ಮತ್ತು ನಗಾಡೆ ಅಂದರೆ ನಗಾರಿ, ನಗಾರಿ ಬಾರಿಸ್ತಾ ಇದ್ದಾರೆ, ಡೋಲ್ ಬಾರಿಸ್ತಾ ಇದ್ದಾರೆ. ಬಜತೆ ಹೈ, ಬಜತೆ ಅಂದರೆ ಅದನ್ನ ಡ್ರಮ್ ಬಾರಿಸೋದು. ಶಹನಾಯಿ ಬಿ ಗೂಂಜು ರಹಿ ಹೈ. ಶಹನಾಯಿ ಏನು? ಶಹನಾಯಿ ಅಂದರೆ ಕ್ಲಾರಿಯನೆಟ್ ಅಂದರೆ ಓಲ್ಗ ಅಂತ ಹೇಳ್ತೀವಲ್ಲ, ಓದ್ಗನ್ನ ಊದ್ತಿದ್ದಾರೆ. ಶಹನಾಯಿ ಕ್ಲಾರಿಯನೆಟ್ ಬಿ ಗೂಂಜು ರಹಿ ಹೈ, ಊದುತ್ತಿದ್ದಾರೆ. ಡೋಲು ಮೇಳ ಅಂತ ಹೇಳ್ತೀವಲ್ಲ, ಅದೆಲ್ಲ ಒಂದು ಮದುವೆ ಶುಭ ಕಾರ್ಯ ನಡೀತು ಅಂತಂದರೆ ಅದೆಲ್ಲ ಇದ್ದೇ ಇರುತ್ತೆ, ಡೋಲು ಮೇಳ ಎಲ್ಲ. ಇನ್ನು ಈಗಿನ ಕಾಲದಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇಡ್ತಾರೆ ಅಲ್ವಾ, ಆ ರೀತಿ ಇದು ಹಳೆ ಕಾಲದ್ದು ಈ ಒಂದು ಡೋಲು ಮೇಳನ್ನೆಲ್ಲ ನುಡಿಸ್ತಾ ಇದ್ದಾರೆ. ನಯೇ ನಯೇ ಪಕವಾನ್ ಬನೆ ಹೈ. ಈಗ ನೋಡಿ ಫಸ್ಟ್ ಪಿಕ್ಚರು ಅಲ್ಲಿ ಮದುವೆ ಆಗ್ತಾ ಇದೆ. ಮತ್ತು ಇವನು ಒಂದು ಯಾರು ದುಲ್ಹಾ ಬಂದು ಒಂದು ಪೀಕಾಕ್ ಕ್ರೌನನ್ನು ಧರಿಸಿದ್ದಾನೆ. ಮತ್ತು ಈ ಒಂದು ದುಲ್ಹನ್ ಅಂದರೆ ಮದುವೆ ಹೆಣ್ಣು ಬಂದು ಪಿಂಕ್ ಕಲರು ಲೆಹಂಗಾ ಮತ್ತು ಚೋಲಿ ಅನ್ನು ಧರಿಸಿದ್ದಾಳೆ. ಅಲಂಕಾರ ಮಾಡ್ಕೊಂಡಿಬ್ಬರು ಕೂತಿದ್ದಾರೆ ಹುಡುಗ ಹುಡುಗಿ. ಮತ್ತು ಮಧ್ಯದ ಪಿಕ್ಚರ್ ನೋಡಿ, ಅದು ಡೋಲು ಮತ್ತು ನಗಾರೆ ಎಲ್ಲ ಶಹನಾಯಿ ಎಲ್ಲ ಊದ್ತಾ ಇದ್ದಾರೆ, ಡೋಲು ನಗಾರೆ ಬಾರಿಸ್ತಾ ಇದ್ದಾರೆ. ಇನ್ನು ಮತ್ತು ಪಂಡಿತ್ಜಿ ಮದುವೆನ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಪಿಕ್ಚರ್ ನೋಡಿ ಮಕ್ಕಳೇ. ನಯೇ ನಯೇ ಪಕವಾನ್ ಬನೆ ಹೈ. ಹೊಸ 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 ಈಟೇಬಲ್ಸ್ ಅಂದರೆ ಫುಡ್ ಬೇರೆ ಬೇರೆ ಥರದ್ದು ಫುಡ್ಡನ್ನು ತಯಾರು ಮಾಡಿ ಬಡಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಸಬ್ ದಾವತ್ ಖಾನೆ ಬೈಟೆ ಹೈ. ಈಟೇಬಲ್ ಫುಡ್ಸ್ ಎಲ್ಲ ತಯಾರು ಮಾಡಿದಾರಲ್ಲ, ಮತ್ತು ಎಲ್ಲರೂ ಈ ಒಂದು ದಾವತ್ ಖಾನೆ ಬೈಟೆ ಹೈ. ದಾವತ್ ಅಂದರೆ ಔತಣ ಅಂತ, ಮದುವೆಗೆಲ್ಲ ಕರೆದಿರ್ತಾರಲ್ಲ ಅವರೆಲ್ಲ ಊಟಕ್ಕೆ ಕೂತ್ಕೊತಾರಲ್ಲ, ಅದನ್ನು ಔತಣ ಅಂತ ಕರಿತೀವಿ. ದಾವತ್ ದಾವತ್ ಖಾನೆ ಬೈಟೆ ಹೈ. ಈ ಎಲ್ಲ ಊಟಕ್ಕೆಲ್ಲ ಊಟ ತಿನ್ನೋದಕ್ಕೆಲ್ಲ ಕೂತಿದ್ದಾರೆ. ನಯೇ ನಯೇ ಪಕವಾನ್ ಬನೆ ಹೈ. ಹೊಸ ಹೊಸ ಹೊಸದಾಗಿ ಅಡುಗೆಗಳೆಲ್ಲ ಮಾಡಿಟ್ಟಿದ್ದಾರೆ. ಸಬ್ ದಾವತ್ ಖಾನೆ ಬೈಟೆ ಹೈ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ.
ಸಬ್ಕೆ ಚಹರೋಂ ಪರ್ ಆನಂದ್ ವಾಹ್. ಎಲ್ಲರ ಮುಖದಲ್ಲೂ ಖುಷಿಯಾಗಿದ್ದಾರೆ. ಎಲ್ಲರೂ ನಗುಮುಖದಿಂದ ಇದ್ದಾರೆ. ಸಬ್ಕೆ ಚಹರೋಂ ಪರ್ ಆನಂದ್, ಎಲ್ಲರ ಮುಖದಲ್ಲೂ ನಗು ಇದೆ. ವಾಹ್ ಯಹಿ ಶಾದಿ ಕಾ ಢಂಗ್. ಈ ಥರ ಇದು ಮದುವೆಯ ಒಂದು ರೀತಿ. ಶಾದಿ ಮಾನೆ ಮ್ಯಾರೇಜ್, ಢಂಗ್ ಅಂದರೆ ಮೆಥಡ್, ರೀತಿ ಅಂತ ಹೇಳ್ತೀವಿ. ಈ ರೀತಿ ಮದುವೆ ಇರುತ್ತೆ. ಚಹರ ಅಂದರೆ ಫೇಸ್, ಎಲ್ಲರ ಮುಖದಲ್ಲೂ ನಗು ಇದೆ. ಮದುವೆ ಅಂದರೆ ಈ ರೀತಿ ಮಾಡಬೇಕು. ಡೋಲು ಮೇಳ ಯಜ್ಞ ಮತ್ತು ಭರ್ಜರಿ ಊಟ ಮತ್ತು ಅಲಂಕಾರ ಎಲ್ಲರೂ, ಮತ್ತು ಹುಡುಗ ಹುಡುಗಿ ಅಲಂಕಾರ, ಶೂಟು ಕೋಟು ಬೂಟು ಎಲ್ಲ ಹಾಕ್ಕೊಂಡು ಸಿದ್ಧರಾಗಿರ್ತಾರೆ ಎಲ್ಲರೂ ಮದುವೆಗೆ. ಈ ರೀತಿ ಮದುವೆ ಮಾಡಬೇಕು. ಈ ರೀತಿ ಇರುತ್ತೆ ಮದುವೆ ಅಂದರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ದುಲ್ಹನ್ ಬಿ ಚೋಟಿ ಪ್ಯಾರಿಸಿ ಲಹಂಗೆ ಚೋಲಿ ಮೇ ಸಂವರಿಸಿ. ಅಂದರೆ ಈ ದುಲ್ಹನ್ ಅಂದರೆ ಬ್ರೈಡ್. ಓಕೆ, ಇವಳು ಮುದ್ದಾಗಿದ್ದಾಳೆ, ಮತ್ತು ಒಂದು ಸ್ಕರ್ಟನ್ನು ಮತ್ತು ಬ್ಲೌಸನ್ನು ಹಾಕ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಡೋಲು ನಗಾಡೆ ಬಿ ಬಜತೆ ಹೈ. ಈ ಡ್ರಮ್ಮನ್ನು, ನಗಾರೆಯನ್ನು ಬಾರಿಸ್ತಾ ಇದ್ದಾರೆ. ಶಹನಾಯಿ ಬಿ ಗೂಂಜ್ ರಹಿ ಹೈ. ಕ್ಲಾರಿಯಾನೆಟ್ ಕೂಡ ಅದನ್ನು ಊದ್ತಿದ್ದಾರೆ. ಈ ಮದುವೆಗೆ ಡೋಲು ಮೇಳ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ನುಡಿಸ್ತಿದ್ದಾರೆ. ನಯೇ ಪಕವಾನ್ ಬನೆ. ಹೊಸ ಹೊಸ ಅಡುಗೆಗಳೆಲ್ಲ ಮಾಡಿದ್ದಾರೆ. ಸಬ್ ದಾವತ್ ಖಾನೆ ಬೈಟೆ ಹೈ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಸಬ್ಕೆ ಚಹರೋಂ ಪರ್ ಆನಂದ್. ಎಲ್ಲರ ಮುಖದಲ್ಲೂ ಆನಂದ ಇದೆ. ಈ ಒಂದು ಮದುವೆ ಸಂಭ್ರಮ ಅಲ್ವಾ? ಎಲ್ಲರೂ ಖುಷಿಯಾಗಿ ಓಡಾಡ್ಕೊಂಡಿರ್ತಾರಲ್ಲ ಮದುವೆ ಅಂತಂದರೆ, ಹೌದಾ ಅಲ್ವಾ? ಯಹಿ ಶಾದಿ ಕಾ ಢಂಗ್. ಇಂತಹ ಮದುವೆಗಳು ನೀವು ಸುಮಾರು ನೋಡಿರ್ತೀರ, ಹೌದಾ ಅಲ್ವಾ? ರಿಲೇಷನ್ಸ್ ಮನೆಗಳಲ್ಲೆಲ್ಲ ಮದುವೆ ಆಗಿರುತ್ತೆ. ನೀವೆಲ್ಲ ಮದುವೆಗೆ ಹೋಗಿ ನೋಡಿರ್ತೀರ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ ಮದುವೆ ಮನೆಯಲ್ಲಿ. ನೀವು ಕೂಡ ತುಂಬ ಅಲಂಕಾರ ಮಾಡ್ಕೊಂಡು ಹೋಗಿರ್ತೀರ ಮದುವೆಗೆ, ಹೌದಾ ಅಲ್ವಾ? ಈ ರೀತಿ ಇರುತ್ತೆ ಮದುವೆ ಅಂತಂದರೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಚಿತ್ರದಲ್ಲಿ ಫಸ್ಟ್ ಮದುವೆ ಮಾಡ್ತಾ ಇದ್ದಾರೆ. ಆಮೇಲೆ ಆ ಮದುವೆ ಟೈಮಲ್ಲಿ ಡೋಲು ಮೇಳ ಎಲ್ಲ ನುಡಿಸ್ತಾ ಇದ್ದಾರೆ. ಯಜ್ಞ ಅಂದರೆ ಹೋಮ ಎಲ್ಲ ಮಾಡ್ತಿದ್ದಾರೆ. ಈ ಕಡೆ ಎಲ್ಲ ಮದುವೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೋಡಿ ಊಟಕ್ಕೆ ಕೂತಿದ್ದಾರೆ. ಊಟ ಬಡಿಸಿ ಒಬ್ಬರು ಬಡಿಸ್ತಾ ಇದ್ದಾನೆ, ಇನ್ನೊಬ್ಬ ಊಟ ತಿಂತಾ ಇದ್ದಾನೆ. ಇದನ್ನು ಔತಣಕೂಟ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ ಇದು? ओके, किसकी बारात निकली है बच्चों? चूहों की बारात निकली. दुल्हे राजे ने क्या पहने हैं? दुल्हा राजे ने मोर मुकुट पहने हैं. और दुल्हन क्या पहने हैं? दुल्हन लहंगे चोली पहने हैं. और सबके चेहरों पर क्या है बच्चों? सबको चेहरों पर आनंद है. मालूम हुआ? गृह कार्य देखिए बच्चों. गृह कार्य, चूहों की बारात. इस कविता ಕಂಠಸ್ಥ ಕರೋ. ಈ ಒಂದು ಪೊಯಮನ್ನು ನೀವೆಲ್ಲ ಬಾಹೆಟ್ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಮತ್ತು ಚೂಹೋಂ ಕಿ ಬಾರಾತ್, ಈ ಕವಿತಾ 2 ಬಾರ್ ಲಿಖಿಯೇ. ಈ ಒಂದು ಪೊಯಮನ್ನು ನೀವು 2 ಟೈಮ್ಸು ಬರೀಬೇಕು. 1 ಬಾರ್ ಕ್ಲಾಸ್ ವರ್ಕ್ ಮೇ और दूसरा बार ಹೋಮ್ ವರ್ಕ್ ಮೇ. ಮಾಲೂಮ್ ಹುವಾ ಬಚ್ಚೋ? ಕ್ಲಾಸ್ ವರ್ಕಲ್ಲಿ 1 ಟೈಮು, ಹೋಮ್ ವರ್ಕಲ್ಲಿ 1 ಟೈಮು, 2 ಟೈಮ್ಸ್ ಬರೆದಿರಬೇಕು. ಅರ್ಥ ಆಯ್ತಾ? ಈ ಪೊಯಮನ್ನು ಚೆನ್ನಾಗಿ ಬಾಹೆಟ್ ಮಾಡಿ. ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಈ ಪೊಯಮ್ಮು, ನಿಮಗೆ ಕೂಡ ಓದಲಿಕ್ಕೆಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಚೂಹೋಂ ಕಿ ಬಾರಾತ್. ಆ ಪೊಯಮ್ಮು ಚೆನ್ನಾಗಿ ಸ್ಪಷ್ಟವಾಗಿ ಓದಿ, ಚೆನ್ನಾಗಿ ಬಾಹೆಟ್ ಮಾಡಿ, ಆಮೇಲೆ ನೋಡ್ದಿರ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಚೂಹೋಂ ಕಿ ಬಾರಾತ್, ಇಲಿಗಳ ಮೆರವಣಿಗೆ. ಅರ್ಥ ಆಯ್ತಾ ಮಕ್ಕಳೇ? ಈ ಪೊಯಮು ಚೆನ್ನಾಗಿ ಈ ಕ್ವಶನ್ಸ್ ಎಲ್ಲ ಓದ್ಕೊಂಡು ನೀವೇ ಕ್ವಶನ್ಸ್ ಎಲ್ಲ ಪ್ರೈ ಮಾಡಬೇಕು. ಮತ್ತು ಆ ಕ್ವಶನ್ಸ್ಗೆ ಆನ್ಸರ್ಸ್ ಎಲ್ಲ ಮಾಡ್ಕೋಬೇಕು. ಮತ್ತು ಸ್ಪಷ್ಟವಾಗಿ ಓದಬೇಕು. ಧನ್ಯವಾದ ಬಚ್ಚೋ.